ಹಾಯ್ ಮಕ್ಳೇ, ಈಗಾಗ್ಲೇ ನನ್ನಿಂದ 2 ಕತೆ ಕೇಳಿದೀರಾ, ನನ್ ಪರಿಚಯನೂ ಆಗಿದೆ ನಿಮ್ಗೆ ಅಲ್ವಾ? ಹಾಗಂತ ಇನ್ನೊಂದ್ ಕತೆ ಹೇಳೋದಕ್ ಬಂದಿದೀನಿ. ನೀವು ಆಸಕ್ತಿನ ಕೇಳ್ತೀರಾ ಅನ್ನೋದು ನಂಗೆ ಗೊತ್ತು. ಈಗ ನಮ್ಮ ಕೈಯಲ್ಲಿ 5 ಬೆರಳುಗಳಿದೆ. ಐದೈದು ಬೆರಳುಗಳು ಇರುತ್ತೆ ನಮ್ಮ ಕೈನಲ್ಲಿ. ಈ 5 ಬೆರಳುಗಳ ಬಗ್ಗೆ ಒಂದು ಚಿಕ್ಕದಾದಂತ ಕಥೆಯನ್ನ ನಿಮ್ಗೆ ಹೇಳ್ತೀನಿ. ಈ 5 ಬೆರಳುಗಳು ದಿನಾ ಜಗಳ ಆಡ್ತಿರುತ್ತೆ. ನಾನ್ ಹೆಚ್ಚು, ನಿನ್ಗಿಂತ ನಾನ್ ಹೆಚ್ಚು ಅಂತ ಜಗಳ ಆಡ್ತಿರ್ತವೆ. ಈ ಜಗಳಕ್ ಕೊನೆನೇ ಇರಲ್ಲ. ಕೊನೆಗೆ ಎಲ್ಲಾರು ತೀರ್ಮಾನ ಮಾಡ್ಕೊಂಡು ನಮ್ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಹತ್ರ ಹೋಗೋಣ ನಡೀರಿ, ಅವನೇ ನಮ್ ತೀರ್ಮಾನ ಕೊಡ್ಲಿ ಯಾರು ಹೆಚ್ಚು ಅಂತ ಹೇಳ್ಕೊಂಡು ಅಷ್ಟು ಜನನು 5 ಜನನು ಸೃಷ್ಟಿಕರ್ತ ಬ್ರಹ್ಮನ ಹತ್ರ ಹೋಗ್ತಾರೆ. ಆಗ ಅವನು, ನಮಸ್ಕಾರ ಬ್ರಹ್ಮದೇವ್ರೆ ಅಂತ ಹೇಳ್ತಾರೆ. ಹಾ ಬನ್ನಿ, ಏನ್ ಸಮಾಚಾರ, ಯಾಕೆ ಬಂದಿದ್ದೀರಾ ಎಲ್ರುವೆ, ಏನ್ ಸಮಸ್ಯೆ ನಿಮ್ದು ಅಂತ. ಆಗ ಹೆಬ್ಬೆರಳು ಹೇಳುತ್ತೆ, ನೋಡಿ ಬ್ರಹ್ಮದೇವ, ನಾವು ದಿನಾ ಜಗಳ ಆಡ್ತಿದ್ವಿ, ನೀವೇ ಸೃಷ್ಟಿಕರ್ತರು. ಈಗ ನಮ್ಮ 5 ಜನರಲ್ಲಿ ಯಾರು ಪ್ರಾಮುಖ್ಯತೆ ಉಳ್ಳವರು ಅಂತ ನೀವ್ ಹೇಳ್ಬೇಕು. ಈಗ ನನ್ನ ಪ್ರಾಮುಖ್ಯತೆ ಏನು ಅಂತ ನಾನು ಹೇಳ್ತೀನಿ ನಿಮ್ಗೆ. ಈಗ ನನ್ನ ಬೆರಳು ಅಂದ್ರೆ ನಾನು ಹೆಬ್ಬೆರಳು, ಇದಕ್ಕೇನೆ ಮುಖ್ಯವಾಗ್ಬೇಕು, ಆಧಾರ ಸ್ತಂಭ ಇದ್ದ ಹಾಗೆ ಈ ಕೈಗೆ. ಈ ಬೆರಳಿಲ್ಲ ಅಂದ್ರೆ ನೀವ್ ಯಾವ ಕೆಲ್ಸನೂ ಮಾಡೋದಕ್ಕಾಗಲ್ಲ ಮನುಷ್ಯರು. ಹಾಗಾಗಿ ಈ ಕೈಗೆ ನನ್ನದ ಪ್ರಾಮುಖ್ಯತೆ ಜಾಸ್ತಿ. ಹೌದಾ, ಸರಿಯಪ್ಪ. ನೀನ್ ಮುಂದಿನ ಬೆರಳು, ತೋರ್ ಬೆರಳು ಹೇಳಪ್ಪ, ನಿಂದೇನ್ ಸಮಸ್ಯೆ, ನೀನ್ ಹೇಗ್ ಪ್ರಾಮುಖ್ಯತೆ ಹೊಂದಿದ್ಯಾ ಅಂತ ತಿಳಿಸು ಅಂತ ಹೇಳ್ತಾನೆ ದೇವ್ರು. ಆಗ ಅವ್ರು ಹೇಳುತ್ತೆ, ನೋಡಿ ಬ್ರಹ್ಮದೇವ, ನಾನೇನಿದ್ರು ಆರ್ಡರ್ ಮಾಡೋನು. ಹೇಳು ಅಂದ್ರೆ ಹೇಳ್ಬೇಕು, ಹಿಂಗ್ ತೋರ್ಸಿ, ಬೆರಳು ತೋರ್ಸಿ ಹೇಳ್ತಾ ಇರ್ತೀನಿ. ನಾನ್ ಹೇಳ್ದಂಗೆ ಎಲ್ರು ಕೇಳ್ತಾರೆ. ಹಾಗಾಗಿ ನನ್ನ ಪ್ರಾಮುಖ್ಯತೆನೇ ಜಾಸ್ತಿ ಅಂತ ಹೇಳುತ್ತೆ. ಆಯ್ತು, ನಿಂದು ಕೇಳ್ಕೊಂಡೆ. ಈಗ ಮುಂದಿನ ಬೆರಳು, ಮಧ್ಯದ ಬೆರಳು ಹೇಳಪ್ಪ ಅಂತ ಹೇಳ್ತು. ಬ್ರಹ್ಮದೇವ್ರೆ, ನಾನೇ ಈ 5 ಬೆರಳುಗಳಲ್ಲಿ ಪ್ರಮುಖ. ಯಾಕೆ ಅಂದ್ರೆ ನಾನು ಇವೆಲ್ರಿಗಿಂತ ಎತ್ತರದಲ್ಲಿದ್ದೀನಿ. ನಾನು ಯಜಮಾನ, ಇವರೆಲ್ಲ ನನ್ನ ಪರಿವಾರ. ಹಾಗಾಗಿ ನಾನು ಯಜಮಾನ ಆದವನೇ ಮುಖ್ಯ ತಾನೆ, ಹಂಗಾಗಿ ನಾನೇ ಮುಖ್ಯ, ನನ್ನ ಪ್ರಾಮುಖ್ಯತೆನೇ ಜಾಸ್ತಿ ಅಂತ ಹೇಳುತ್ತೆ. ಆಗ ಪಕ್ಕದ ಬೆರಳು ಹೇಳುತ್ತೆ, ಉಂಗ್ರ ಬೆರಳು, ಆಯ್ತಪ್ಪ, ಇವ್ರ 3 ಜನದ್ದು ಆಯ್ತು, ನಿನ್ ಪ್ರಾಮುಖ್ಯತೆ ಏನ್ ತಿಳಿಸು ಅಂತ ಹೇಳತ್ತೆ. ಆಗ ಬ್ರಹ್ಮದೇವ್ರೆ, ನನ್ನ ಪ್ರಾಮುಖ್ಯತೆ ಏನ್ ಅನ್ಕೊಂಡಿದೀರಾ, ನನ್ನ ಎಲ್ಲಾ ಉಂಗುರ ಬೆರಳು ಅಂತಾನೆ ನಾನು ಪ್ರಸಿದ್ಧಿಯಾಗಿದ್ದೀನಿ. ಯಾವುದೇ ಲೋಹದಲ್ಲಿ ಉಂಗುರ ಮಾಡ್ಲಿ, ಮೊದಲು ನನ್ನ ಅಳತೆನೆ ತಗೊಳ್ಳೋದು, ನನ್ನ ಬೆರಳಿಗೆ ತೋಳ್ಸೋದು. ಹಾಗಾಗಿ ನಾನು ಶ್ರೀಮಂತ ಬೆರಳು, ಹಾಗಾಗಿ ನನ್ನ ಪ್ರಾಮುಖ್ಯತೆನೆ ಜಾಸ್ತಿ ಅಂತ ಹೇಳತ್ತೆ. ಸರಿ, ಇನ್ನೊಂದ್ ಬೆರಳು ಉಳ್ದಿರುತ್ತಲ್ಲ, ಕಿರುಬೆರಳು, ಅದನ್ನ ಕೇಳ್ತಾನೆ. ನೀನ್ ಹೇಳಪ್ಪ, ನೀನ್ ಯಾಕೆ ಬಹಳ ನಿಶಬ್ದವಾಗಿ ಶಾಂತವಾಗಿ ಕೂತಿದೀಯಲ್ಲ, ನಿನ್ ಪ್ರಾಮುಖ್ಯತೆ ಏನು ಅಂತ ಕೇಳು. ಅಯ್ಯೋ ದೇವ್ರೆ, ನಂದೇನು ಪ್ರಾಮುಖ್ಯತೆ ಇಲ್ಲಪ್ಪ, ದಿನ ನಾನಂತೂ ಇವ್ರ ಜಗಳಕ್ಕೆ ಭಾಗವಹಿಸ್ತಿರ್ಲಿಲ್ಲ, ನಾನು ಸುಮ್ನೆ ಇರ್ತಿದ್ದೆ. ಇಲ್ಲ ಹೇಳು, ನಿಂದು ಏನೋ ಪ್ರಾಮುಖ್ಯತೆ ಇರುತ್ತೆ, ಹೇಳ್ಕೊ, ಪರವಾಗಿಲ್ಲ. ಆದ್ರೆ ನೀವು ತಪ್ಪು ಭಾವಿಸ್ಬಾರ್ದು ಬ್ರಹ್ಮದೇವ್ರೆ, ನಾನು ಹೇಳ್ತೀನಿ, ನನ್ ಜಂಬಾದವನು ಅಂತ ತಿಳ್ಕೊಬೇಡಿ, ಆಯ್ತು ಹೇಳು ಅಂತ ಹೇಳ್ತಾರೆ. ಆಗ ಅದ್ ಹೇಳುತ್ತೆ, ನೋಡಿ, ಎಲ್ರು 2 ಕೈಯನ್ನ ಜೋಡಿಸಿ ದೇವ್ರಿಗೆ ನಮಸ್ಕರಿಸ್ತೀವಿ. ಹಾಗೆ ಹಿರಿಯರಿಗೆ, ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತೀವಲ್ವಾ? ಹಾಗ ನಮಸ್ಕಾರ ಮಾಡಿದಾಗ ಯಾರು ಮೊದ್ಲು ಕಾಣೋದು? ನಾನೇ ತಾನೇ, ಕಿರುಬೆರಳು. ಹಾಗಾಗಿ ನನ್ ಪ್ರಾಮುಖ್ಯತೆ ಹೆಚ್ಚು ಅಂತ ಹೇಳ್ಕೊಳ್ಳೋದು ಜಂಬ ಅನ್ಕೋತೀನಿ, ಆದ್ರೆ ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳುತ್ತೆ. ಆಗ ದೇವ್ರಿಗೆ ಸಂತೋಷ ಆಗುತ್ತೆ. ನೋಡಿ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಪಾಪ ಅದ್ರ ಪ್ರಾಮುಖ್ಯತೆನ ಏನು ಹೇಳ್ಕೊಳ್ಳದೆ ಕೂತಿತ್ತು, ನಾನು ಕೇಳಿದಕ್ಕೆ ಬಲವಂತ ಮಾಡಿದಕ್ಕೆ ಹೇಳ್ತು. ನೀವು 4 ಜನ ಏನೋ ಬಹಳ ಜಂಬದಿಂದ ಬಂದ್ರಿ, ಆದ್ರೆ ಇದು ತಪ್ಪು, ಯಾರು ಜಗಳ ಆಡ್ಬಾರ್ದು. 5 ಬೆರಳುಗಳು ಎಲ್ಲರಿಗೂ ಮುಖ್ಯವಾಗಿದ್ದಂಥದ್ದು. 5 ಬೆರಳು ಸೇರಿದ್ರೆ ಒಂದು ಮುಷ್ಟಿಯಿಂದ ಏನ್ ಕೆಲ್ಸನಾದ್ರೂ ಮಾಡಬಹುದು. ಒಗ್ಗಟ್ಟಿನಲ್ಲಿ ಬಲವಿದೆ, ನೀವ್ ಯಾರು ಜಗಳ ಆಡ್ಬಾರ್ದು, ಎಲ್ರ ಪ್ರಾಮುಖ್ಯತೆನೂ ಇದೆ ಮನುಷ್ಯರಿಗೆ. ಹಾಗಾಗಿ ನೀವು 5 ಜನನು ಒಗ್ಗಟ್ಟಿನಿಂದ ಇರ್ಬೇಕು ಅಂತ ಹೇಳಿ ಅವ್ರಿಗೆಲ್ಲ ಬುದ್ಧಿ ಹೇಳಿ ಬ್ರಹ್ಮದೇವ ಕಳಿಸ್ತಾನೆ. ಆಗ 5 ಬೆರಳುಗಳು ಕೂಡ ಸಮಾಧಾನವಾಗಿ, ಸಂತೋಷವಾಗಿ, ಒಗ್ಗಟ್ಟಿನಿಂದ ಅವತ್ತಿಂದ ಜಗಳ ಆಡದೆ ಜೀವಿಸ್ತಾ ಇರ್ತಾರೆ. ಹಲೋ ಮಕ್ಳೇ, ಇಲ್ಲಿಗೆ ಈ ಕತೆ ಮುಗೀತು. ಈ ಕತೆ ನೀತಿ ಏನೊಂದು ಗೊತ್ತಾಯ್ತಲ್ವಾ? ಯಾರು ಅಹಂಕಾರ ಪಡ್ಬಾರ್ದು, ನಾನ್ ಹೆಚ್ಚು ಅಂತ. ಎಲ್ರ ಪ್ರಾಮುಖ್ಯತೆನೂ ಅವ್ರವ್ರದೇ ಆದಂತಹ ಒಂದು ಕೀರ್ತಿ ವೈಭವ, ಅವ್ರ ಗುಣನೀತಿಗಳು ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ನೀವ್ಯಾರು ನಾನ್ ಹೆಚ್ಚು ಅಂತ ಜಂಬ ಪಡ್ಬೇಡಿ. ಈ 5 ಬೆರಳಿನ ಕಥೆಯ ಸಂದೇಶ ಇದೇನೆ. ಈ ಕತೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ನೀವು ಕೂಡ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನಕ್ಕೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.